ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಕೆಪಿಸಿಸಿ ಪಟ್ಟದ ಫೈಟ್ ಮುನ್ನೆಲೆಗೆ ಬರ್ತಾ ಇದೆ. ಹೈಕಮಾಂಡ್ ನಾಯಕರ ಎದುರು ಕೆಪಿಸಿಸಿ ಕುರ್ಚಿ ಬಗ್ಗೆ ಚರ್ಚೆ ನಡೆಸುವಂತ ಚಾನ್ಸಸ್ ಇದೆ. ಯಾಕಂದ್ರೆ ನಾಳೆ ರಾಹುಲ್ ಗಾಂಧಿಯನ್ನ ಸಿಎಂ ಹಾಗೆ ಡಿಸಿಎಂ ಭೇಟಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ನಿಗದಿ ಆಗಿದೆ. ಒಟ್ಟಿಗೆ ಹೋಗಿ ಭೇಟಿ ಆಗೋಣ ಅಂತ ಡಿಸಿಎಂಗೆ ಸಿಎಂ ಕೂಡ ಹೇಳಿದಾರಂತೆ. ಇದೇ ಟೈಮ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ, ಪರಿಷತ್ ಸದಸ್ಯರ ಆಯ್ಕೆ, 4 ನಾಮನಿರ್ದೇಶಕ ಸ್ಥಾನಗಳೇನು ಬಾಕಿ ಇರುವಂಥದ್ದು, ಅದರ ಆಯ್ಕೆ ಪ್ರಕ್ರಿಯೆ ಬಾಕಿ ಇದೆ. ಇದನ್ನೆಲ್ಲ ಚರ್ಚೆ ಮಾಡೋರಿದ್ದಾರೆ. ಯಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ? ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ. ಅಧ್ಯಕ್ಷ ಸ್ಥಾನ ಕೊಟ್ರೆ ನಿಭಾಯಿಸೋದಕ್ಕೆ ಸಿದ್ಧ ಅಂತ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ಸ್ಥಾನದೊಂದಿಗೆ ಅಧ್ಯಕ್ಷ ಗಾದಿಗಿರೋದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಒಲವನ್ನ ಹೊಂದಿದ್ದಾರೆ. ಸಚಿವ ಸ್ಥಾನ ಇರಬೇಕು, ಈಗೇನು ನನ್ನ ಸಚಿವಗಿರಿ ಇದೆ ಅದಿರಬೇಕು, ಅದರ ಜೊತೆಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಏನಾದ್ರು ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಏನಾದರೂ ಕನ್ಸಿಡರೇಷನ್ ಆದರೆ ಸಚಿವ ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ. ಆದರೆ ಅದಕ್ಕೆಲ್ಲ ನಾಯಕರುಗಳು ಸಿದ್ಧ ಇಲ್ಲ. ಸಚಿವಗಿರಿಯೂ ಬೇಕು, ಕೆಪಿಸಿಸಿ ಅಧ್ಯಕ್ಷ ಗಾದಿಯೂ ಬೇಕು ಅನ್ನೋ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.